ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಶ್ರಾವಣ ಶನಿವಾರ ವ್ಲಾಗ್ ಆಗಿರುತ್ತೆ. ಅಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಿದ್ರು, ಹಾಗಾಗಿ ಬೆಂಗಳೂರಿಗೆ ಹೋಗಿದ್ವಿ. ದಾಸಪ್ಪ ಬಂದಿದ್ದು ಈವ್ನಿಂಗ್ 6 o'clock ಆಗಿತ್ತು. ಪ್ರತಿ ವರ್ಷವೂ ಕೂಡ ಅಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಾರೆ. ನಾವು ಕೂಡ ಮಾಡ್ತೀವಿ. ಈ ವರ್ಷ ಮಾಡೋಂಗಿರಲಿಲ್ಲ, ಹಾಗಾಗಿ ಮಾಡಿಲ್ಲ. ಶ್ರಾವಣ ಶನಿವಾರ ಅಂದರೆ ಸ್ಪೆಷಲ್ ವೈಬ್ ಇರುತ್ತೆ. ಪ್ರತಿ ವರ್ಷ ಕೂಡ ಶ್ರಾವಣ ಶನಿವಾರ ಮಾಡ್ತಾರೆ ಅಮ್ಮ ಮನೇಲಿ. ದಾಸಪ್ಪನ ಕರೆಸಿ ಅವ್ರ ಕೈಯಲ್ಲೇ ಪೂಜೆ ಮಾಡಿಸಿ ದೇವ್ರಿಗೆ ಎಡೆ ಇಡೋದು. ದಾಸಪ್ಪ ತಂದಿರೋ ಬೋನಾಸಿಗೆ ಅಮ್ಮ ಅಕ್ಕಿ ಫುಲ್ ತುಂಬಿಸ್ತಾ ಇದ್ದಾರೆ. ಬೋನಾಸಿ ತುಂಬಿಸಿ ಕಳಿಸ್ಬೇಕು ದಾಸಪ್ಪನ ಕಳಿಸ್ಬೇಕಾದ್ರೆ. ಹಾಗೆ ಬ್ಯಾಕ್ ಡ್ರಾಪ್ ನೋಡ್ತಿರ್ಬೋದು ನೀವು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದು. ಅವರು ಲಕ್ಷ್ಮಿ ಕುಣಿಸಿದ ನೆಕ್ಸ್ಟ್ ಡೇನೇ ಎಲ್ಲ ತೆಗೆದು ಕ್ಲೀನ್ ಮಾಡಿ ಶ್ರಾವಣ ಶನಿವಾರ ಮಾಡಿದ್ರು. ಹಾಗಾಗಿ ಬ್ಯಾಕ್ ಡ್ರಾಪ್ ಅಲ್ಲೇ ಬಿಟ್ಟಿದ್ದಾರೆ. ಹಾಗೆ ರಿಲೇಟಿವ್ಸ್ಗಳಿಗೆಲ್ಲ ಹೇಳಿದರು. ಸೊ ಅವರು ಎಲ್ಲರೂ ಬಂದಿದ್ದರು. ಈ ಥರ ಒಕೇಶ್ನಲಿ ಸೇರೋದ್ರಿಂದ ಚೆನ್ನಾಗಿರುತ್ತೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಏನೇನು ಐಟಮ್ಸ್ ತರಬೇಕು ನೆಕ್ಸ್ಟು ಮಾಡಿರೋ ಅಡುಗೆಗಳನ್ನ ಅಂತ ಹೇಳ್ತಾಯಿದ್ರು. ನನ್ನ ತಮ್ಮನ ಮಗಳು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾಮ ಹಾಕ್ಸ್ಕೋಬೇಕಿತ್ತು. ಹಾಗಾಗಿ ಲೈನ್ ಬೈ ಲೈನ್ ಬಂದು ಕೂತ್ಕೋತಿದ್ರು ಎಲ್ಲರೂ. ಇವಾಗಿನ ಜನ್ರೇಷನ್ ಅವ್ರಿಗೆ ಯೂಶ್ವಲಿ ಇಷ್ಟ ಆಗಲ್ಲ ಈ ಥರ ಏನೋ ನಾಮ ಎಲ್ಲ ಹಾಕ್ಸ್ಕೊಂಡು ಹೊರಗಡೆ ಹೋಗೋದು ಬರೋದು ಎಲ್ಲ. ಬಟ್ ನನ್ನ ಮಗನ ಆ ಥರ ಎಲ್ಲ ಏನಿಲ್ಲ, ಹಾಕ್ಸ್ಕೊತಾನೆ. ಶ್ರಾವಣ ಶನಿವಾರದಲ್ಲಂತೂ ದಾಸಪತಿಯವ್ರು ತುಂಬ ಬ್ಯುಸಿ. ಅವ್ರನ್ನ ಹುಡುಕಿ ಕರ್ಕೊಂಡು ಪೂಜೆ ಮಾಡಿಸೋಷ್ಟರಲ್ಲೇ ಸಾಕಾಗೋಗುತ್ತೆ. ಸೊ ಒಂದೊಂದು ಏರಿಯಾದಲ್ಲಿ ಕೆಲವೊಂದಷ್ಟು ಇರ್ತಾರೆ. ಮತ್ತು ಯಾರ ಮನೇಲಿ ಪೂಜೆ ಆಗಿರುತ್ತೋ ಅಲ್ಲಿಂದನೇ ಕರ್ಕೊಂಡು ಬಂದು ವಾಪಸ್ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು. ಸಖತ್ ಡಿಮ್ಯಾಂಡಿಂಗ್ ಆಗಿರುತ್ತೆ. ಇವರು ತಂದಿದ್ದು ವಿಗ್ರಹ ಬಂದು ಆಂಜನೇಯ ಮೂರ್ತಿ ತಂದಿದ್ರು. ಇನ್ನು ಕೆಲವರು ರೆಡ್ ಕಲರ್ ಫೇಸ್ ಇರೋ ದೇವ್ರ ತರ್ತಾರೆ. ಆ ದೇವ್ರನ್ನ ಬಂಟ್ರು ಅಂತ ಹೇಳ್ತಾರೆ ಯೂಶ್ವಲಿ. ಬಟ್ ಈ ಸಲ ಬಂದಿದ್ದು ನಮ್ಮ ಅಕ್ಕ ಒಂಚೂರು ನಗ್ಸ್ಕಿ. ಎಲ್ಲರೂ ನಾಮ ಹಾಕ್ಸ್ಕೊಂಡ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾಮಗಳ ಇಟ್ಕೊಂಡ್ಮೇಲೆ ಎಲ್ಲರಿಗೂ. ನೋಡಿ ಮಕ್ಳುಗಳು ಎಷ್ಟು ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಆದಮೇಲೆ ಅಡುಗೆ ಬಡ್ಸೋಕ್ಕೆ ಹೇಳಿದ್ರು. ಮಾಡಿರೋ ಅಂಥ ಐಟಮ್ಗಳು ಏನೇನು ಅಡುಗೆ ಮಾಡಿದ್ರು ಪೂಜೆಗೆ ಅಂತ ಅದನ್ನೆಲ್ಲ ಬಡ್ಸೋಕ್ಕೆ ಹೇಳಿದ್ರು. ಅನ್ನ, ಸಾರು, ಮುದ್ದೆ, ಪ್ರತಿಯೊಂದು ಐಟಮ್ಸ್ ಏನೇನು ಮಾಡಿದ್ರು ಅದೆಲ್ಲ ಬಡಿಸ್ತಿದ್ದಾರೆ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ನನ್ನ ಮಗನಿಗಂತೂ ಏನು ಜಾಕ್ಟೆ ಬಡಿಯೋದೇ ಒಂದು ಎಕ್ಸೈಟ್ಮೆಂಟು. ಅವನೇ ಇಟ್ಕೊಂಡು ಬಡಿತಾ ಇದ್ದ ಜಾಕ್ಟೆನ. ಆಯ್ತು ಅಂತ ಬಿಡು. ಚುಪ್ಪಿ ಅಲ್ಲೋಡ ಅಪ್ಪ ನೋಡು. ಇಲ್ಲ, ಶಾಕಲ್ಲಿ ನೋಡ್ತಾವಳೆ. ಗೋವಿಂದ ಗೋವಿಂದ ಗೋವಿಂದ. ಪೂಜೆ ಎಲ್ಲ ಚೆನ್ನಾಗಾಯಿತು. ನನ್ನ ತಮ್ಮನ ಮಗಳಂತೂ ಒಂಚೂರು ಹೆದರ್ಕೊಳ್ಳಿಲ್ಲ. ಫಸ್ಟ್ ಟೈಮ್ ಅವಳು ಈ ಥರ ಸೌಂಡ್ ಎಲ್ಲ ಕೇಳಿಸ್ಕೊಂಡಿದ್ದು, ಜಾಕ್ಟೆ, ಶಂಖ ಇದರಿಂದ. ಸೊ ಏನು ಹಾಗೆ ಶಾಕಲ್ಲಿ ನೋಡ್ತಿದ್ಲು ಎಲ್ಲರನ್ನೂ ಹೇಗೆ ಸೌಂಡ್ ಬರ್ತಿದೆ ಅಂತ. ಈ ಥರ ಪುಟ್ಟ ಮಕ್ಳುಗಳಿದ್ರೆ ಟೈಮ್ ಪಾಸ್ ಆಗುತ್ತೆ, ಗೊತ್ತಾಗಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಊಟ ಮಾಡೋ ಟೈಮು. ಬೆಳಗ್ಗೆಯಿಂದ ನನ್ನ ತಮ್ಮ ಉಪವಾಸ ಇದ್ದ, ಹಾಗಾಗಿ ಎಲ್ಲ ದಾಸಪ್ಪನ ಜೊತೆನೇ ಊಟ ಮಾಡೋಕ್ಕೆ ಕೂತ್ಕೊಂಡ್ರು. ನಾವು ಎಷ್ಟೇ ಬ್ಯುಸಿ ಇದ್ದರೂ ದಾಸಪ್ತಿರು ಅವ್ರು ನಮ್ಮ ಮನೇಲಿ ಊಟ ಮಾಡೇ ಹೋಗಬೇಕು, ಅಲ್ಲಿವರೆಗೂ ಕಳಿಸೋದಿಲ್ಲ. ಅದೊಂದು ಪದ್ಧತಿ, ಮುಂಚೆಯಿಂದನೂ ಹಾಗೆ ಮಾಡ್ಕೊಂಡು ಬಂದಿತ್ತು. ಊಟ ಎಲ್ಲ ಮುಗೀತು. ಅದಾದಮೇಲೆ ದಾಸಪ್ಪ ಅವರು ತಂದಿರೋ ದೇವ್ರನ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಕ್ಕೆ ರೆಡಿ ಆಗ್ತಾಯಿದ್ರು. ಬಾಕ್ಲಾಕ್ಬೇಕಾ? ಹಂಗೆ ಓದ್ಬೇಕಾರೆ ಹಂಗೆ ಕಣ ಹೋಗೋದು. ಇಲ್ಲ ನಾವು ಎಲ್ಲ ಊಟ ಮುಗಿಸಿದ್ವಿ. ಇದಾಗಿತ್ತು ನಮ್ಮ ಶ್ರಾವಣ ಶನಿವಾರ ವ್ಲಾಗ್. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಸೂನ್.